ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ. ಸಿನಿಮಾ ಸ್ಟೈಲ್ನಲ್ಲಿ ಚೇಸ್ ಮಾಡಿ ಕಾರಿನ ಗಾಜನ್ನ ವಿಂಡೋ ಗ್ಲಾಸ್ ಅನ್ನ ಪೀಸ್ ಮಾಡಿದ್ದಾನೆ ಆಟೋ ಚಾಲಕ. ಊಬರ್ ಕಾರನ್ನ ಬೆನ್ನಟ್ಟಿ ಈ ರೀತಿ ಆಟಾಟೋಪವನ್ನ ತೋರಿಸಿದ್ದಾನೆ. ಆಟೋಗೆ ಸ್ಕ್ರಾಚ್ ಆಯಿತು ಅಂತ ಹೇಳಿ ಕಾರಿನ ಗ್ಲಾಸ್ ಅನ್ನ ಒಡೆದು ಹಾಕಿದ್ದಾನೆ ಚಾಲಕ. ಜೊತೆಗೆ ಡ್ರೈವರ್ ಆಶೀಶ್ ಕೈಯನ್ನ ಕಲ್ಲಲ್ಲಿ ಜಜ್ಜಿದಂತಹ ಆರೋಪ ಕೂಡ ಕೇಳಿಬಂದಿದೆ. ಏಪ್ರಿಲ್ 11ನೇ ತಾರೀಕು ಕೆಆರ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಟೋ ಚಾಲಕನ ಆಟಾಟೋಪಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಊಬರ್ ಚಾಲಕ ಆಶೀಶ್ ಜೊತೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಮಾತುಕತೆಯನ್ನ ನಡೆಸಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೌಡಿಸಂ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ರೋಡ್ ರೇಜ್ ಪ್ರಕರಣಗಳಿಗೆ ಕಡಿವಾಣ ಹಾಕುವಲ್ಲಿ ಬೆಂಗಳೂರಿನಲ್ಲಿ ವಿಫಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯ ನನ್ನ ಜೊತೆಗೆ ಆಟೋ ಮತ್ತು ಊಬರ್ ಬ್ಲ್ಯಾಕ್ ಚಾಲಕನ ನಡುವಣ ಆದಂತಹ ಕಿರಿಕು ಈಗ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಆ ಖುದ್ದು ಊಬರ್ ಬ್ಲ್ಯಾಕ್ ನ ಚಾಲಕ ಇದ್ದಾರೆ. ಆ ಘಟನೆ ಏನಾಯ್ತು ಅನ್ನುವಂಥದ್ದನ್ನ ಅವ್ರ ಹತ್ರನೇ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನಾವು ಗಮನಿಸಿದ ಹಾಗೆ ಆ ವಿಡಿಯೋದಲ್ಲಿ ನಿಮ್ಮ ಕಾರ್ ವಿಂಡೋಗೆ ಒಬ್ಬ ವ್ಯಕ್ತಿ ಬಂದು ಹೊಡಿತಾ ಇದ್ರು. ಆ ಘಟನೆ ಹಿನ್ನೆಲೆ ಏನಾಯ್ತು ಸರ್ ಅವತ್ತಿನ ದಿನ? ಅದೇ ಮೇಡಮ್, ಈಗ ನಾನು ಬೆಳಗ್ಗೆ ಒಬ್ಬರು ಪ್ಯಾಸೆಂಜರ್ನ ಇಂದಿರಾನಗರಿಂದ ಬನಶಂಕರಿ ಅಲ್ಲಿರೋ ದಯಾನಂದ ಸಾಗರ್ ಕಾಲೇಜ್ಗೆ ಡ್ರಾಪ್ ಮಾಡೋಕ್ಕೆ ಹೊರಟಿದ್ದೆ. ಸುಮಾರು 8:30-9 ಗಂಟೆ ಟ್ರಾಫಿಕಲ್ಲಿ ನಾನು ಕುಮಾರಸ್ವಾಮಿ ಲೇಔಟ್ ತಲುಪಿದ ತಕ್ಷಣ ಅಲ್ಲಿ ಟೀಚರ್ಸ್ ಕಾಲನಿ ಅಂತ ಒಂದು ರಸ್ತೆ ಇದೆ, ವಿಷ್ಣುವರ್ಧನ್ ರೋಡಿಂದ ಬರ್ತಾ. ಅಲ್ಲಿ ರೈಟ್ ತಗೊಳೋವಾಗ ಈ ಆಟೋ ಚಾಲಕ ಬಂದು ಹಿಂದೆಯಿಂದ ಟಚ್ ಮಾಡಿದ್ದಾರೆ ಅಷ್ಟೇ. ಅವರೇ ಟಚ್ ಮಾಡಿ ಜಸ್ಟ್ ಒಂದು ಮೈನ್ಯೂಟ್ ಟಚ್ ಆಗಿರ್ಬೋದು, ಅವರು ನನ್ನ ಮಡ್ಗಾಡಿ ಏನೋ ಸ್ಕ್ರ್ಯಾಚ್ ಆಗಿರ್ಬೋದು ಅಷ್ಟೇ. ಸೊ ನಾನು ಏನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ರೈಟ್ ತೊಗೊಂಡು ಟ್ರಾಫಿಕಲ್ಲಿ ಲೆಫ್ಟ್ ತೊಗೊಂಡು ಈಶ್ವರಿ ದೇವಸ್ಥಾನ ಮುಂದೆ ನಿಲ್ಲಿಸಿದ್ದೀನಿ ಗಾಡಿನ ಒಂದು ಬಸ್ ಪಕ್ಕದಲ್ಲಿ. ಈ ಚಾಲಕ ಬಂದು ಇನ್ನೊಬ್ರು ಪ್ಯಾಸೆಂಜರ್ ಜೊತೆ ಆ ಆಟೋ ಅಲ್ಲಿನೂ ಒಂದು ಹುಡುಗಿ ಇರೋ ಥರ ಕಾಣಿಸ್ತು ನನಗೆ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಆಟೋ ಹಿಂದೆಯಿಂದ ಬರ್ತಾ ಅವನು ಗಾಡಿ ಹೊಡಿತಾನೇ ಇದ್ದ. ನನ್ನ ಗಾಡಿಯಲ್ಲಿರೋ ಹುಡುಗಿಗೆ ಸ್ವಲ್ಪ ಭಯ ಆಯಿತು. ಅವರು ತಲೆ ಸ್ವಲ್ಪ ಕೆಳಗಡೆ ಹಾಕೊಂಡು ಬಚ್ಚಿಕೊಳ್ತಾ ಇದ್ರು. ಬಟ್ ಇವನು ಗಾಡಿ ಓಡಿಸ್ಕೊಂಡು ಬಂದ. ತಿರ್ಗಾ ನಿಲ್ಸಿದ ತಕ್ಷಣ ಬಂದು ಗಾಡಿ ಹೊಡೆದು ರಿಯರ್ ವ್ಯೂ ಮಿರರ್ ಹೊಡೆದಾಕಿ ಅವನ ಕೈಯಲ್ಲಿ ಗ್ಲಾಸ್ ಹೊಡೆದಾಕಕ್ಕಾಗಲಿಲ್ಲ. ಸೊ ಅವನು ಒಂದು ಕಲ್ಲು ತೊಗೊಂಡು ಬಂದು ಗ್ಲಾಸು ಹೊಡೆದಾಕಿದ್ದಾನೆ ಮೇಡಮ್. ನಿಮ್ಗೆ ಯಾವ ರೀತಿಯಾಗಿ ಪೆಟ್ಟಾಯ್ತು ಅಂತ, ಮತ್ತೆ ನಿಮ್ಮಿಂದ ಏನಾದರೂ ಅವನಿಗೆ ಪ್ರಾಬ್ಲಮ್ ಆಗಿತ್ತಾ? ಹೇಗೆ ಸುಮ್ಮನೆ ಬಂದು ನಿಮ್ಮ ಮೇಲೆ ಆತ ಯಾಕೆ ಅಟ್ಯಾಕ್ ಮಾಡ್ತಾನೆ? ಸೊ ಮೇಡಮ್, ಅವ್ರೇನು ಅಂದ್ಕೊಂಡಿದ್ದಾರೆ ಅದು ನನ್ನ ತಪ್ಪಂತ. ಸೊ ಅವ್ರ ಕೋಪದಲ್ಲಿ ಬಂದು ನನ್ನ ಮೇಲೆ ಅವ್ರ ಪ್ರಕಾರ ನಾನು ಗಾಡಿಯಿಂದ ಇಳಿದು ಏನು ನೋಡಬೇಕಾಗಿತ್ತು ಏನಾಗಿದೆ ಅಂತ. ಬಟ್ ನಾನು ಪಬ್ಲಿಕ್ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತ ಗಾಡಿಯಿಂದ ಇಳ್ದಿಲ್ಲ ಮೇಡಮ್. ಆಮೇಲೆ ಪ್ಯಾಸೆಂಜರ್ನ ಸೇಫಾಗಿ ಕಾಲೇಜಲ್ಲಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಏನಿದೆಯೋ ನೋಡ್ಕೊಳ್ಳೋಣ ಅಂತ ನನ್ನ ಉದ್ದೇಶ ಇದ್ದಿದ್ದು. ಸೊ ನಿಮ್ಗೆ ಯಾವ ರೀತಿಯಾಗಿ ಪೆಟ್ಟಾಯ್ತು ಸರ್? ಕೈ ಗಾಯ ಆಯ್ತು ಅಂತೆಲ್ಲ ಹೇಳಿದ್ರು. ನನ್ಗೆ ಅವಾಗಲೇ ಆ ಕ್ಷಣ ಏನು ಗೊತ್ತಾಗಿರ್ಲಿಲ್ಲ. ಬಟ್ ಆ ಶಾಕಲ್ಲಿ ಇದ್ದೆ, ಅವ್ನು ಗ್ಲಾಸ್ ಹೊಡೆದೋಕಿರೋ ಶಾಕಲ್ಲಿ. ಸೊ ಆಮೇಲೆ ಚೆಕ್ ಮಾಡಿದಾಗ ಕೈಯಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು, ರೈಟ್ ಹ್ಯಾಂಡಲ್ಲಿ ಮತ್ತು ಲೆಫ್ಟ್ ಹ್ಯಾಂಡಲ್ಲಿ. ಸೊ ಆ ಸ್ವೆಲ್ಲಿಂಗ್ಗೆ ಡೈಲಿ ನಾನು ಐಸ್ ಪ್ಯಾಕ್ ಹಾಕ್ತಿದ್ದೀನಿ. ಡೈಲಿ ಸ್ವಲ್ಪ ಕಮ್ಮಿ ಆಗ್ತಿದೆ, ಇನ್ನು ಒಂದು ಚೂರು ಸ್ವೆಲ್ಲಿಂಗ್ ಇದೆ, ಅದನ್ನು ಕಮ್ಮಿ ಆಗುತ್ತೆ. ಇಂಟರ್ನಲ್ ಇಂಜರಿ ಆಗಿ ಕಲ್ಲಿಂದ. ಊಬರ್ ಓಡಿಸ್ತಾ ಇರೋದ್ರಿಂದ ನಿಮಗೆ ಜಾಸ್ತಿ ಗೊತ್ತಿರುತ್ತೆ, ರೋಡಲ್ಲಿ ಈ ರೀತಿಯಾದಂತಹ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಏನು ಹೇಳ್ತಾ ಇದ್ರ? ಅದೇ ಮೇಡಮ್, ಈಗ ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ಈ 2 ವೀಲರು ಆಟೋ ಓಡಿಸೋರು ಪೊಲ್ಯೂಷನ್ ಇನ್ನೇಲ್ ಮಾಡ್ತಾರಲ್ಲ. ಸೊ ನನಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವು 2 ವೀಲರ್ ಓಡಿಸ್ತೀವಿ, ನಾವು ಪೊಲ್ಯೂಷನಲ್ಲಿ ಇದ್ದಾಗ ಇನ್ನೇಲ್ ಮಾಡೋವಾಗ ಕೋಪ ಜಾಸ್ತಿ ಆಗುತ್ತೆ ಮೇಡಮ್. ಸೊ ಅದು ಅವ್ರಿಗೆ ಸ್ವಲ್ಪ ಅರ್ಥ ಮಾಡೋ ಥರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಈ ಥರ ಏನಾದರೂ ಸಿಚುವೇಶನ್ ಆದ್ರೇನು ಗಾಡಿಗೆ ತಾನೇ ಡ್ಯಾಮೇಜ್ ಆಗಿರೋದು, ಇನ್ನೊಬ್ರು ಮನುಷ್ಯನಿಗೆ ಡಿಸ್ಟರ್ಬ್ ಮಾಡಬಾರ್ದಂತ ಅವ್ರಿಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಮೇಡಮ್. ಇದಿಷ್ಟು ಊಬರ್ ಬ್ಲ್ಯಾಕ್ ನ ಚಾಲಕ ಆಗಿರುವಂತಹ ಆಶೀಶ್ ಅವರು ನ್ಯೂಸ್ ಫಸ್ಟ್ ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ಆ ಸಂದರ್ಭದಲ್ಲಿ ತನ್ನ ತಪ್ಪು, ಅಂದ್ರೆ ಊಬರ್ ಓಡಿಸ್ತಾ ಇದ್ದಂತಹ ಆಶೀಶ್ ತಪ್ಪು ಅಂತ ಭಾವಿಸಿಕೊಂಡು ಆಟೋ ಚಾಲಕ ಏಕಾಏಕಿಯಾಗಿ ಇವ್ರ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸ ಮಾಡ್ತಾನೆ. ಕಾರ್ನಲ್ಲಿ ಇನ್ನೊಬ್ಬ ಪ್ಯಾಸೆಂಜರ್ ಇದ್ರು, ಅದು ಕೂಡ ಹುಡುಗಿ ಇದ್ರು. ಆ ಕಾರಣಕ್ಕೋಸ್ಕರ ನಾನು ಕಾರ್ನಿಂದ ಇಳಿದಿಲ್ಲ, ಬೇರೆ ಏನೋ ನ್ಯೂಸೆನ್ಸ್ ಆಗೋದು ಬೇಡ ಅಂತ. ಬಟ್ ಘಟನೆ ಈ ರೀತಿಯಾಗಿ ತಿರುವು ಪಡ್ಕೊಳ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಆಶೀಶ್ ಹೇಳ್ತಾ ಇರುವಂತದ್ದು. ಏನೇ ಆಗ್ಲಿ, ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ರೋಡ್ ರೌಡಿಸಂಗೆ ಕಡಿವಾಣ ಹಾಕುವ ಬೆಂಗಳೂರು ಪೊಲೀಸರು ಕೆಲಸ ಮಾಡುವಂತಹ ಅವಶ್ಯಕತೆ ಇದೆ. ಕ್ಯಾಮರಾಮನ್ ನವೀನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.